ಹಾಲಾಹಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಡಾಕ್ಟರ್ ಜುಬೇನ್ ನಿಮಗೆ ಎದುರುಗಡೆನೇ ಪರೀಕ್ಷೆಯನ್ನು ಮಾಡಿ ತೋರಿಸಿದ್ರು. ಜೊತೆಗೆ ಇಲ್ಲಿ ತನಕ ಸದಾನಂದ ಮಯ್ಯ ಅವರು ಕೂಡ ಸಾಕಷ್ಟು ಮಾತಾಡಿದ್ದಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಪರೀಕ್ಷೆಯನ್ನು ತೋರಿಸಿದ್ರು ಜೊತೆಗೆ ನೀವು ಕೂಡ ಮಾತಾಡಬಹುದು. ಡಾಕ್ಟರ್ ಜುಬೇನ್ ಅವರಿಗೆ ಪ್ರಶ್ನೆ ಕೇಳಬಹುದು. ಸದಾನಂದ ಮಯ್ಯ ಅವರು ಹೋಟೆಲ್ ಉದ್ಯಮದಲ್ಲಿ ಬಹಳ ದೊಡ್ಡ ಹೆಸರು. ಅವ್ರು ಹೇಳ್ತಾ ಇದ್ರು, ಬಹುಶಃ ಬೆಂಗಳೂರಿನಲ್ಲಿ ಯಾವುದಾದ್ರೂ ಹೋಟೆಲ್ನವರು ಈ ರೀತಿಯ ಪರೀಕ್ಷಾ ಉಪಕರಣಗಳನ್ನು ಏನಾದರೂ ಇಟ್ಕೊಂಡಿದ್ದಾರೆ ಅಂತಂತಂದರೆ ಅದು ಮಯ್ಯ ಹೋಟೆಲ್ ಮಾತ್ರ ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ರು. ಬಹುಶಃ ಇಂಥ ಒಂದು ಬೆಳವಣಿಗೆಯಿಂದಲೇ ಮಯ್ಯ ಹೋಟೆಲ್ ಇವತ್ತು ಅಷ್ಟೊಂದು ಪ್ರಗತಿಯನ್ನು ಸಾಧಿಸಿರುವಂಥದ್ದು. MTR ಇವತ್ತು ದೇಶದ ಗಡಿ ದಾಟಿ ವಿದೇಶಿ ತನಕ ಹೋಗಿರುವಂಥದ್ದು. ಅಂದರೆ ಕ್ವಾಲಿಟಿಗೆ ಬೆಲೆ ಕೊಟ್ಟರೆ ಮಾತ್ರ ಜನರು ಪುರಸ್ಕರಿಸಲಿಕ್ಕೆ ಸಾಧ್ಯ. ಈ ರೀತಿ ಬೇರೆ ಬೇರೆ ಹಾಲುಗಳನ್ನು ತೆಗೆದುಕೊಳ್ಳುವಂಥದ್ದು, ನೇರವಾಗಿ ನಿಮ್ಮ ಆರೋಗ್ಯದ ಮೇಲೇ ನೀವೇ ಗದಾ ಪ್ರಹಾರ ಮಾಡ್ಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಬನ್ನಿ ಮತ್ತೆ ಚರ್ಚೆ ಮುಂದುವರಿಸ್ತಾ ಇದ್ದೀನಿ ಜುಬೇನ್ ಅವ್ರ ಜೊತೆಗೆ. ಜುಬೇನ್ ಅವರು ಇಲ್ಲಿ ತನಕ ತಾವು ಪರೀಕ್ಷೆಗಳು ಪಡಿಸಿರಿ, ಮತ್ತೆ ಯಾವುದಾದ್ರೂ ಇದೆಯಾ? ಇದೆ, ಸ್ವಲ್ಪ ಟೈಮ್ ತಗೊಳುತ್ತೆ, ಪ್ರಿಪೇರ್ ಮಾಡ್ತೀವಿ. ಇದು ಜಸ್ಟ್ ಟು ಗಿವ್ ದ ಬ್ಯಾಕ್ಗ್ರೌಂಡ್. ಇದ್ರದ್ದು ಬ್ಯಾಕ್ಗ್ರೌಂಡ್ ಏನು ಅಂದರೆ, ಈಗ ನಮಗೆಲ್ಲ ಗೊತ್ತಿದೆ ಹಾಲು ಇಟ್ಸ್ ಅ ವೆರಿ ಲಿಮಿಟೆಡ್ ಲೈಫ್ ಟೈಮ್ ಪ್ರಾಡಕ್ಟ್. ಅಂದರೆ ಐ ಥಿಂಕ್ ಹಿ ಹಸ್ ಬಿನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅದು ಮೇಜರ್ ಪ್ರಾಬ್ಲಮ್, ಈ ಹಾಲಿನಲ್ಲಿ ಮೇಜರ್ ಪ್ರಾಬ್ಲಮ್ ಬಂದ್ಬಿಟ್ಟು ಅದರದ್ದು ಲಿಮಿಟೆಡ್ ಲೈಫ್ ಟೈಮ್. ಸೊ ಆ ಲೈಫ್ ಟೈಮ್ನ ಎಕ್ಸ್ಟೆಂಡ್ ಮಾಡೋಕ್ಕೆ ಏನು ಮಾಡೋಕ್ಕಾಗುತ್ತೆ? ಡೆಫಿನೆಟ್ಲಿ ಏನಾದರೂ ಪ್ರಿಸರ್ವೇಟಿವ್. ಈಗ ಪರ್ಟಿಕ್ಯುಲರ್ಲಿ ಇದು ಕರ್ನಾಟಕದಿಂದ ಆಚೆಯಿಂದ ಬರೋದು ಪ್ರಾಡಕ್ಟ್ಸ್ಗೆ ಪರ್ಟಿಕ್ಯುಲರ್ಲಿ ಈ ಥರ ಒಂದು ಸಿಚುವೇಶನ್ ಅವ್ರು ಫೇಸ್ ಮಾಡ್ತಾರೆ. ಯಾಕಂದರೆ ಬರೋಷ್ಟಲ್ಲೇ ಒಂದು 1 day 2 days ಹೋಗುತ್ತೆ. ಆಮೇಲೆ ಅವರು ಟ್ರಾನ್ಸ್ಪೋರ್ಟ್ ಮಾಡೋದ್ರಲ್ಲಿ ಇಟ್ ಕೆನಾಟ್ ಬಿ ಡನ್ ಇನ್ ರೆಫ್ರಿಜರೇಟೆಡ್ ಕಂಟೈನರ್ಸ್, ಯಾಕಂದರೆ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಹೋಗುತ್ತೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ, ಈಗ ಹಾಲನ್ನ ಕಮ್ಮಿ ರೇಟಲ್ಲಿ ಕೊಟ್ಟರೆ ಇಲ್ಲಿ ತೊಗೊಳ್ತಾರೆ. ಕಮ್ಮಿ ರೇಟಲ್ಲಿ ಕೊಡಬೇಕು ಅಂದರೆ ಏನು ಮಾಡಬೇಕು? ಅದರಲ್ಲಿ ಪ್ರಿಸರ್ವೇಟಿವ್ ಅಂತ ಆ್ಯಡ್ ಮಾಡ್ತಾರೆ. ಅದರಲ್ಲಿ 2 ಥರ ಪ್ರಿಸರ್ವೇಟಿವ್ ಬರುತ್ತೆ. ಒಂದು ಫಾರ್ಮುಲಿನ್ ಅಂತ ಬರುತ್ತೆ, ಇನ್ನೊಂದು ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಬರುತ್ತೆ. ಫಾರ್ಮುಲಿನ್ದು ರೋಲ್ ಏನು ಅಂದರೆ, ಈ ಬ್ಯಾಕ್ಟೀರಿಯಾನ ಮಲ್ಟಿಪ್ಲೈ ಮಾಡೋದು ರೆಸಿಸ್ಟ್ ಮಾಡುತ್ತೆ. ಇಟ್ ಈಸ್ ಲೈಕ್ ಅ ಪ್ರಿಸರ್ವೇಟಿವ್, ಇಟ್ ಇಸ್ ಅ ಬ್ಯಾಕ್ಟೀರಿಯಲ್ ಪ್ರಿಸರ್ವೇಟಿವ್. ಅದನ್ನು ರೆಸಿಸ್ಟ್ ಮಾಡೋಕ್ಕೆ ಒಂದು ಆ್ಯಕ್ಷನ್ ಇದೆ. ಫಾರ್ಮುಲಿನ್ ನಮ್ಗೆ ಗೊತ್ತಿದ್ದಲ್ಲ, ನಮ್ಮದು ಬಾಡೀಸ್ ಎಲ್ಲ ಪ್ರಿಸರ್ವ್ ಮಾಡೋಕ್ಕೆ ಫಾರ್ಮುಲಿನ್ ಯೂಸ್ ಮಾಡ್ತಾರೆ. ಲ್ಯಾಬ್ನಲ್ಲಿ ಬಾಡಿ ಪಾರ್ಟ್ಸು, ಆಮೇಲೆ ಕೆಲವು ಆರ್ಗ್ಯಾನಿಸಮ್ಸ್, ಆ್ಯನಿಮಲ್ಸು ಬಾಡಿ ಪಾರ್ಟ್ಸ್ ಎಲ್ಲ ಇಟ್ ಇಸ್ ಅ ಪ್ರಿಸರ್ವ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇನ್ನೊಂದು ಹೈಡ್ರೋಜನ್ ಪೆರಾಕ್ಸೈಡ್ ಏನಂದರೆ, ಇದು ಬಿಕಾಸ್ ಹಾಲನ್ನ ಹೊಡಿಬಾರ್ದು ಅಂತ ಒಂದು ಇದಕ್ಕೆ ಹೈಡ್ರೋಜನ್ ಪೆರಾಕ್ಸೈಡ್ ಆ್ಯಡ್ ಮಾಡ್ತಾರೆ. ಸೊ ಬೋತ್ ದೀಸ್ ಆರ್ ಡೇಂಜರಸ್ ಫಾರ್ ದ ಹ್ಯೂಮನ್ ಬಾಡಿ. ಎರಡೂ ನಮ್ಮದು ಬಾಡಿಗೆ ಸೇರುವಂಥ ಒಂದು ಕೆಮಿಕಲ್ಸ್ ಅಲ್ಲ, ಬಟ್ ಅದು ಪ್ರಿಸರ್ವ್ ಮಾಡಬೇಕು ಅಂದರೆ ಇದನ್ನು ಆ್ಯಡ್ ಮಾಡಲೇಬೇಕು. ಸೊ ಇದು ಐ ಥಿಂಕ್ 2008 ಪ್ರೀವಿಯಸ್ನಲ್ಲಿ ಇದು ತುಂಬ ಕೇಸ್ ಈ ಥರ ಬಂದಿದೆ. ನಮ್ಮ ಲ್ಯಾಬಿಗೆ MS ರಾಮಯ್ಯ ಲ್ಯಾಬಿಗೆ ಬಂದಿದ್ರಲ್ಲೇ ಸುಮಾರು ಪಾಸಿಟಿವ್ ಕೇಸಸ್ ಬಂದಿದೆ ಹೈಡ್ರೋಜನ್ ಪೆರಾಕ್ಸೈಡ್ ಫಾರ್ಮುಲಿನ್ಗೆ, ಮಾರ್ಕೆಟ್ ಸ್ಯಾಂಪಲಿಂದ ಬಂದಿರೋದ್ರಲ್ಲಿ. ಬಟ್ ಆಫ್ಟರ್ 2008 ಇಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗಿದ್ಮೇಲೆ ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ಪೀಪಲ್ ಸ್ಟಾರ್ಟೆಡ್ ಗೋಯಿಂಗ್ ಫಾರ್ ನಂದಿನಿ, ಗೌರ್ಮೆಂಟ್ ಇದ್ರದ್ದು ಹೋಗಾಗಿದ್ಮೇಲೆ ಇಂಥ ಒಂದು ಕೇಸ್ಗಳು ಕಮ್ಮಿ ಇದೆ. ಅಂದರೆ ಲೂಸ್ ಮಿಲ್ಕ್ನಲ್ಲಿ ಈಗಲೂ ಈ ಥರ ಬರ್ತಾ ಇದೆ ಅಂತ ಒಂದು ನಿಜ ಇದೆ. ನಾವು ರೀಸೆಂಟಾಗಿ ನಿನ್ನೆ ಕಲೆಕ್ಟ್ ಮಾಡಿ ಸ್ಯಾಂಪಲ್ನಲ್ಲಿ ನಾವು ಮಾಡಿದ್ದೀವಿ. ಇದರಲ್ಲಿ ವಿ ಹ್ಯಾವ್ ಚೆಕ್ ಫಾರ್ 2 ಎರಡಕ್ಕೂ ಟೆಸ್ಟ್ ಮಾಡಿದ್ವಿ. ಹೈಡ್ರೋಜನ್ ಪೆರಾಕ್ಸೈಡ್ಗೂ ಫಾರ್ಮುಲಿನ್ಗೂ ಟೆಸ್ಟ್ ಮಾಡಿದ್ವಿ. ಅದು ಪಾಸಿಟಿವ್ ಬಂದಿದೆ ಅಂತ ಒಂದು ನೆಗೆಟಿವ್ ನ್ಯೂಸು. ಪಾಸಿಟಿವ್ ನ್ಯೂಸ್ ಬಂದ್ಬಿಟ್ಟು ದ ಸೇಮ್ ಥಿಂಗ್ ವಿ ಹ್ಯಾವ್ ಡನ್ ಫಾರ್ ನಂದಿನಿದಲ್ಲಿ ಇದು ಎರಡೂ ಇರಲಿಲ್ಲ ಅಂತ ಸಮಾಧಾನ ಸಂಗತಿ. ಸಮಾಧಾನ, ಹೌದು. ಓಕೆ ಮಯ್ಯ ಸರ್, ತಮ್ಮ ಸರ್ ಅದೇ ಒಂದು ಪಾಯಿಂಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಈಗ ನಿಮ್ಮ ಸಾಮಾನ್ಯವಾಗಿ ನಿಮ್ಮ ಕಾಸ್ಟಿಕ್ ಸೋಡಾ ಆಗಲಿ ಅಥವಾ ನಿಮ್ಮ ಸೋಡಿಯಂ ಬೈಕಾರ್ಬನೇಟ್ ಯೂಸ್ ಮಾಡೋದು ಪ್ರಾಡಕ್ಟ್ ಹಾಳಾಗದಿದ್ದಾಗೆ. ಅದಕ್ಕೆ ಬೇರೆ ಮೆಥಡ್ ಇವಾಗ ಬೇಕಾದಷ್ಟಿದೆ. ಯಾಕೆಂದರೆ ಮುಂಚೆ ನಿಮ್ಗೆ ಏನಾಗ್ತಿತ್ತು ಅಂದರೆ ಕೂಲಿಂಗ್ ಚೇಂಬರ್ ಸಿಗ್ತಾನೆ ಇರಲಿಲ್ಲ. ಇವಾಗ ಆ್ಯಕ್ಚುಲಾಗಿ ಬೆಂಗಳೂರಲ್ಲಿ ನೀವು ತೊಗೊಂಡ್ರೆ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಗಳೇ ನಾವು ನೋಡ್ತಾ ಇರ್ತೀವಿ. ಅದು ಇರುವಾಗ, ಬಟ್ ಅದ್ರಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಆ 4 degrees ನೀವು ಮೇಂಟೈನ್ ಮಾಡಬೇಕು. ನೀವು ರಾತ್ರಿ ಆಫ್ ಮಾಡಿ ಹೋದರೆ ತಿರ್ಗ ಮತ್ತದು ಅದೇ ಪ್ರಾಬ್ಲಮ್ ಬರ್ತದೆ. ಬಟ್ ಹೆಚ್ಚಿನ ಕಡೆಯಲ್ಲಿ ನಿಮ್ಮ ಅಂಗಡಿಗಳಲ್ಲಿ ಅವರ ಫಸ್ಟ್ ನಿಮಗೆ ಇವರು ಹೇಳಿದ್ರಲ್ಲ, ಮೂಲ ನಮ್ಮ ಡೈರಿಯವರು ಹೇಳಿದ್ರಲ್ಲ, ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಅಂಗಡಿಯವರು ಕೆಲವು ಮಿಸ್ಟೇಕ್ ಮಾಡ್ತಾರೆ ಅಂತ. ಮಿಸ್ಟೇಕ್ ಅಂದರೆ ಬೇರೆ ಏನಿಲ್ಲ, ಅವ್ರು ರಾತ್ರಿ ಹೋಗೋ ಕರೆಂಟ್ ಉಳಿಸ್ಲಿಕ್ಕೆ, ಎಲೆಕ್ಟ್ರಿಸಿಟಿ ಉಳಿಸ್ಲಿಕ್ಕೆ ಸ್ವಿಚ್ ಆಫ್ ಮಾಡಿ ಹೋಗ್ತಾರೆ. ಅದರೊಳಗಡೆ ನಿಮಗೆ ಈ ಹಾಲಿರ್ತದೆ. ಆವಾಗ ನಿಮಗೆ ಸ್ವಿಚ್ ಆಫ್ ಮಾಡಿದ ವಿದಿನ್ 2 hours ನಿಮಗೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ +4 ಬದಲಿಗೆ ನಿಮಗೆ 12, 14, 15 ಇರ್ತದೆ. ಸಾಮಾನ್ಯವಾಗಿ ಹಾಲು ನಿಮಗೆ 9 degrees ಮೇಲೆ ಹೋದ ತಕ್ಷಣ ಅದರ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ, ಮೈಕ್ರೋಬಯಾಲಜಿಕಲ್ ಆ್ಯಕ್ಟಿವಿಟಿ. ಬಟ್ ಇದನ್ನು ಟೆಸ್ಟ್ ಮಾಡಲಿಕ್ಕೆ ನಾವೆಲ್ಲ ಏನು ಮಾಡ್ತೀವಿ, ನಮ್ಮ ಲ್ಯಾಬೋರೇಟರಿಗಳಲ್ಲಿ ಫಸ್ಟ್ ನಾವು ಹಾಲು ಬಂದ ತಕ್ಷಣ ನಿಮಗೆ ಫ್ಯಾಟ್ ಟೆಸ್ಟ್ ಮಾಡ್ತೀವಿ. ಫ್ಯಾಟ್ ಟೆಸ್ಟ್ ನಮಗೆ ಇಂಪಾರ್ಟೆಂಟ್. ಅದು ಫ್ಯಾಟ್ ಟೆಸ್ಟಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಿಮಗೆ ಗರ್ಬರ್ ಅಂತ ಒಂದು ಎಕ್ವಿಪ್ಮೆಂಟ್ ಇದೆ. ಆ ಎಕ್ವಿಪ್ಮೆಂಟಲ್ಲಿ ಫ್ಯಾಟ್ ಟೆಸ್ಟ್ ಮಾಡಿ ಸಪ್ರೇಟ್ ಮಾಡಿ ನಮ್ಮ ರಿಕ್ವೈರ್ಡ್ ಫ್ಯಾಟ್ ಬಂದಿದ್ದೆಲ್ಲ ನೋಡ್ತೀವಿ. ಸೆಕೆಂಡ್ ಟೆಸ್ಟ್ ನಾವು ಇದರಲ್ಲಿ ಈ SNF ಟೆಸ್ಟ್ ಮಾಡಲಿಕ್ಕೆ, ಅಂದರೆ ನಿಮ್ಮ ಈ ಹಾಲಿನ ಥಿಕ್ನೆಸ್ಸು ಅದನ್ನು ಚೆಕ್ ಮಾಡಲಿಕ್ಕೆ ಆ ಎಕ್ವಿಪ್ಮೆಂಟ್ ಒಂದು ಚೆಕ್ ಮಾಡ್ತೀವಿ. ಅದು ಚೆಕ್ ಮಾಡಿದ ತಕ್ಷಣ ಅದರಲ್ಲಿ ಕರೆಕ್ಟ್ ಆಗಿದ್ದರೆ ನೆಕ್ಸ್ಟ್ ಫರ್ದರ್ ನಿಮಗೆ ಒಂದು MBRT ಅಂತ ಹೇಳ್ತೀವಿ, ನಿಮ್ಮ ಈ ಮೈಕ್ರೋಬಯಾಲಜಿ ಕೌಂಟ್ ಚೆಕ್ ಮಾಡಲಿಕ್ಕೆ ಅದನ್ನು ಯೂಸ್ ಮಾಡ್ತೀವಿ. ಇವರು ಮಾಡಿದ್ರಲ್ಲ ಅದೇ ಥರದ ಮೆಥಡ್. ಅದು ನಮ್ಮದು ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ. ಅದು ಆ ಕಲರ್ ಮೇಲೆ ನಾವು ಹೇಳ್ತೀವಿ ಇದು ಎಷ್ಟು ಯೂಸ್ ಮಾಡ್ಬೋದಾ ಬೇಡವಾ ಅಂತ ಹೇಳ್ಬಿಟ್ಟು.
ಸಪೋಸ್ ಮಾಡಬಾರ್ದ ಪಕ್ಷದಲ್ಲಿ ನಾವು ರಿಜೆಕ್ಟ್ ಮಾಡಿಬಿಡ್ತೀವಿ ಅದನ್ನು. ಈ ಥರ ಎಷ್ಟೋ ನಾವು ರಿಜೆಕ್ಟ್ ಮಾಡಿದ್ದೀವಿ. ಬಟ್ ಅನ್ಫಾರ್ಚುನೇಟ್ ಏನಂದರೆ ಇವರು ಹೇಳಿದಾಗ ಯಾವ ಹೋಟ್ಲಲ್ಲೂ ಈ ಫೆಸಿಲಿಟೀಸ್ ಇರೋದಿಲ್ಲ. ಈಗ ನಮ್ಮಲ್ಲಿ ಹೇಗಂತ ಹೇಳಿದ್ರೆ ನಾವು ಆ್ಯಕ್ಚುಲಾಗಿ ನಾನು ಕನ್ಸಂಪ್ಷನ್ ಜಾಸ್ತಿ ಇರೋದ್ರಿಂದ ಪ್ಲಸ್ ನಾನು ಬೇರೆ ಪರ್ಪಸ್ಸಿಗೆ ರಿಸರ್ಚ್ ಪರ್ಪಸ್ಸಿಗೋಸ್ಕರ ನಾವು ಇಟ್ಕೊಂಡಿದ್ದೀವಿ. ಆದ್ದರಿಂದ ಈ ಲ್ಯಾಬೊರೇಟರಿನ ಫುಲ್ ಯೂಸ್ ಮಾಡ್ತೀವಿ ನಾವು. ಅದಕ್ಕೆ ನಮ್ಮವರಿಗೆ ನಮ್ಮ ಹೋಟ್ಲ್ ಅಸೋಸಿಯೇಷನವರಿಗೆ ಹೇಳಿದ್ದೀವಿ, ಅಸೋಸಿಯೇಷನವ್ರು ಒಂದು ಲ್ಯಾಬೊರೇಟರಿ ಫಿಕ್ಸ್ ಮಾಡಿ ಅಂತೇಳಿ ಈ ಥರದ್ದು ಮಾಡಲಿಕ್ಕೆ ಚೆಕ್ ಮಾಡಲಿಕ್ಕೆ ಡೌಟ್ ಬಂದವಾಗ. ಸಾಮಾನ್ಯವಾಗಿ ಅವ್ರು ಹೇಳೋದ್ರಲ್ಲ ಥಿಕ್ನೆಸ್ಸು ಇವತ್ತಿಗೂ ಅವರ ಸೋಡಿಯಂ ಬೈಕಾರ್ಬನೇಟ್ ಬಗ್ಗೆ ಹೇಳಿದ್ರು. ಬಟ್ ನನ್ನ ಪ್ರಕಾರ ಬರೀ ಸೋಡಿಯಂ ಬೈಕಾರ್ಬನೇಟ್ ಮಾತ್ರ ಅಲ್ಲ, ಈ ನಿಮ್ಮ ಈ ಬೆಳಿಗ್ಗೆ 4:15 5:30 ಗಂಟೆಗೆ ಬರ್ತದಾರೆ ಆ ಹಾಲಲ್ಲಿ ನಾವೇ ನೋಡಿದ್ವಿ ಅದು ಎಲ್ಲದಕ್ಕಿಂತ ಬೇರೆ ಸ್ಟಾರ್ಚ್ ಇತ್ತು. ಅಬ್ಬಾ, ನಿಮ್ಮ ಗೆಣಸಿನ ಗಡ್ಡೆ ಇದೆಯಲ್ಲ ಅದರ ಸ್ಟಾರ್ಚಲ್ಲಿ ಯೂಸ್ ಮಾಡ್ತಾಯಿದ್ರು. ಮೈ ಗಾಡ್, ಅದು ಕೆಟ್ಟದಿಲ್ಲದೆ ಇರ್ಬೋದು, ಬಟ್ ಹಾಲಿನ ಜೊತೆ ಸೇರಬಾರ್ದು ಅದು. ಸೊ ಈ ಥರದ್ದೆಲ್ಲ ನೋಡ್ತೀವಿ. ಈ ಥರದ್ದೆಲ್ಲ ಟೆಸ್ಟ್ ಮಾಡಬೇಕಾದ್ರೆ ಈಗ ನಮ್ಮ ಲ್ಯಾಬೊರೇಟರಿಗಳಲ್ಲಿ ನಮ್ಮಲ್ಲಿ ಲ್ಯಾಬೊರೇಟರಿದೇ ಮಾಡ್ತೀವಿ, ಬಟ್ ಲ್ಯಾಬೊರೇಟರಿ ಇಲ್ಲದೆ ಏನು ಮಾಡಬೇಕು? ಸೊ ಇದನ್ನು ಮಾಡಬೇಕಾದ್ರೆ ನಾನು ಹೇಳೋದೇನಂತ ಹೇಳಿದರೆ ಆದಷ್ಟು ಬ್ರ್ಯಾಂಡೆಡಿಗೆ ಹೋದರೆ ಬ್ರ್ಯಾಂಡೆಡಲ್ಲಿ ಈ ಪ್ರಾಬ್ಲಮ್ ಇರೋದಿಲ್ಲ. 90% ನನ್ನ ಪ್ರಕಾರ ಬ್ರ್ಯಾಂಡೆಡ್ ಇದರಲ್ಲಿ ಯಾರೂ ಈ ಥರ ನಿಮಗೆ ಮೋಸ ಮಾಡಲಿಕ್ಕೆ ಹೋಗೋದಿಲ್ಲ. ಮಾಡಿದ್ರೂ ಸಿಕ್ಕಾಕೊಳ್ತಾರೆ. ಮತ್ತು ಒಂದೇ ಒಂದು ನಾನು ಅವ್ರಿಗೆ ಹೇಳಿದ್ದೆ, ಆವಾಗ ಹೇಳಿದ್ನಲ್ಲ, ಅದನ್ನು ಆಟೋಮೆಟಿಕ್ ನಿಮಗೆ CIP ಯೂಸ್ ಮಾಡದೇ ಇದ್ದರೆ ಅದರಲ್ಲಿ ಪ್ರಾಬ್ಲಮ್ ಬರುತ್ತೆ. ಅದು ಕೆಲವು ಇದರಲ್ಲಿ ನಾವು ನೋಡಿದ್ದೀನಿ ಅದನ್ನು. ಈ ಥರ CIP ನಿಮಗೆ ಹಾಳಾಗಿ ಯೂಸ್ ಮಾಡಿದ್ದೇನೆ ಹಾಗೇನೆ ನಿಮಗೆ ಕ್ಲೀನ್ ಮಾಡಿ ಜಸ್ಟ್ ಹಾಟ್ ವಾಟರ್ ರನ್ ಮಾಡಿ ಕ್ಲೀನ್ ಮಾಡ್ತಾರಲ್ಲ, ಆವಾಗ ಪ್ರಾಬ್ಲಮ್ ಬರ್ತದೆ. ಅದಿಲ್ಲದೆ ಇದ್ದರೆ ಡೈರೀಸಲ್ಲಿ ನನ್ನ ಪ್ರಕಾರ ಇವತ್ತಿನ ಸ್ಟೇಜಲ್ಲಿ ಪ್ರಾಬ್ಲಮ್ ಇಲ್ಲ. ಈ ಕೆಲವರು ಈ ಕರೆದಿರೋ ಹಾಲನ್ನೇ ತಗೊಳ್ಳುವಂಥದ್ದು ಕೆಲವೊಂದು ರೂಢಿ ಮಾಡ್ಕೊಂಡಿರ್ತಾರೆ, ಬೇರೆ ಬೇರೆ ಕಡೆಯಿಂದ ಹಾಲನ್ನು ತೆಗೆದುಕೊಳ್ಳುವಂಥದ್ದು, ಅದೆಷ್ಟು ಮಟ್ಟಿಗೆ ಸರಿ? ಕರೆದಿರೋ ಹಾಲು ನಾನು ಹೇಳಿದ್ನಲ್ಲ, ಕರೆದು ನಿಮಗೆ ಸಾಮಾನ್ಯ ಹಳೆ ಕಾಲದಲ್ಲಿ ನಿಮಗೆ ಮನೆ ಮುಂದೆ ಒಂದೇ ನಿಮಗೆ ಹಸು ಎಮ್ಮನ್ನು ಕಟ್ಬಿಟ್ಟು ಕರೆದ್ಬಿಟ್ಟು ಕೊಡ್ತಾಯಿದ್ರು, ಅದು ಪ್ರಾಬ್ಲಮ್ ಇಲ್ಲ ಸರ್. ಹಸುವಿನ ಹಾಲು ನೀವು ಎದುರುಗಡೆ ನಿಮ್ಮ ಮನೆ ಮುಂದೆ ಬಂದು ಇದು ಮಾಡಿ ಕೊಡ್ತಾರಲ್ಲ, ವಿದಿನ್ 2 ಅವರ್ಸಲ್ಲಿ ನೀವು ಯೂಸ್ ಮಾಡಿಬಿಡ್ತೀರ. ನೀವು ಮನೆ ಬಂದ ತಕ್ಷಣ ಪ್ಯಾಶ್ಚರೈಸ್ ಮಾಡಬೇಕು. ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ, ಈ ಹಾಲನ್ನು ಇದೆಯಲ್ಲ ನಿಮಗೆ ಯಾರೇ ಕರೀತಾರಲ್ಲ, ಕರೆದ ತಕ್ಷಣ ನಿಮಗೆ ಅದನ್ನು ಪ್ಯಾಶ್ಚರೈಸ್ ಮಾಡಬೇಕು, ಅಂದರೆ ಬಿಸಿ ಮಾಡಬೇಕು 70 ಡಿಗ್ರಿಯಲ್ಲಿ ಅಥವಾ 72 ಡಿಗ್ರಿನಲ್ಲಿ. ನಿಮ್ಗೆ ಅದು ಒಂದು ಕುದಿ ಬರೋರಿಗೆ ತೆಗೆದುಬಿಟ್ರೆ ಆವಾಗ ನಿಮಗೆ ಸೇಫ್ ಅದು. ಬಟ್ ಹಾಗೆ ಇಟ್ಟರೂ ಹಾಳಾಗತ್ತೆ. ನಿಮಗೆ ಯಾವ ಹಾಲನ್ನೇ ಆಗಲಿ ಕರೆದ್ರೆ ಮನೆ ಮುಂದೆ ಕರೆದಾಗಲಿ ಫ್ರೆಶ್ ಮಿಲ್ಕ್ ತೊಗೊಳ್ತೀವಲ್ಲ, ತಗೊಂಡು ವಿದಿನ್ 2 ಅವರ್ಸಲ್ಲಿ ಪ್ಯಾಶ್ಚರೈಸ್ ಮಾಡಿ ನೀವು ಕೋಲ್ಡ್ ಇಡಬೇಕು, ಇಲ್ಲ ಯೂಸ್ ಮಾಡಬೇಕು ಕನ್ಸಂಪ್ಷನ್. ಸಾಮಾನ್ಯವಾಗಿ ಅದು ಮಾಡೋದಿಲ್ಲ. ಮನೇಲೇನು ಮಾಡ್ತಾರೆ, ನಿಮಗೆ ಕಾಸ್ಬಿಟ್ಟು ಹಾಗೆ ಇಟ್ಬಿಡ್ತಾರೆ. ಸಾಯಂಕಾಲದೊಳಗಡೆ ಒಂದೊಂದು ಸತಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸಾಮಾನ್ಯ ನಾವೇನು ಹೇಳ್ತೀವಿ, 2 ಅವರ್ಸ್ ಆದಮೇಲೆ ಅದನ್ನು ಫ್ರಿಜ್ಜಲ್ಲಿ ಇಡಿ ಅಂತ ಹೇಳ್ತೀವಿ, ಕಾಸಿದ ಮೇಲೆ. ಅದೇ ಹಾಲು ನೀವು ರಾತ್ರಿ ಯೂಸ್ ಮಾಡೋದಂತಾದರೆ ನೀವು ನಿಮಗೆ ಕಾಸ್ಬಿಟ್ಟು 2 ಗಂಟೆ ಬಿಟ್ಬಿಟ್ಟು ತಣ್ಣಗಾದ ಮೇಲೆ ಕೆನೆ ಕಟ್ಟದ ಮೇಲೆ ಮುಚ್ಚದೇನೆ ಹಾಗೆ ಫ್ರಿಜ್ಜಲ್ಲಿ ಇಡಿ ಅಂತ ಹೇಳ್ತೀವಿ. ಮುಚ್ಚಿದ್ರೆ ಕೆನೆ ಕಟ್ಟೋದಿಲ್ಲ ಮೇಲೆ. ಅಂದರೆ ಕಾಯಿಸಿದ ಮೇಲೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ನಿಮ್ಗೆ ಅದು ಹಾಗೆ ಬಿಟ್ಟರೆ ಕೆನೆ ಕಟ್ಟುತ್ತೆ. ನೀವು ಫ್ರಿಜ್ಜಲ್ಲಿ ಇಟ್ಟರೂ ಮುಚ್ಚಬಾರ್ದು, ಮುಚ್ಚಿದ್ರೆ ಕೆನೆ ಕಟ್ಟೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಬಿಸಿನಲ್ಲಿ ಫ್ರಿಜ್ಜಲ್ಲಿ ಇಟ್ಟರೆ ಹಾಳಾಗೋದು ಆ ಥರದ್ದು. ಅಂದರೆ ಬಿಸಿನಲ್ಲಿ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಾವು ಟೆಂಪ್ರೇಚರ್ ಅದು ಕೊಟ್ಟಿರೋದು ಫ್ರಿಜ್ಜಿಗೆ ಕೊಟ್ಟಿರೋದು ನಿಮಗೆ 4 ಡಿಗ್ರೀಸು. 4 ಡಿಗ್ರೀಸ್ ಐಡಿಯಲ್ ಕಂಡೀಷನ್ ಅಂದರೆ ಖಾಲಿ ಇದ್ದಾವಾಗ 4 ಡಿಗ್ರೀಸ್ ಇರ್ತದೆ. ನೀವು ಸಾಮಾನು ಹಾಕಿದ ತಕ್ಷಣ ಅದರ ಟೆಂಪ್ರೇಚರ್ ನಿಮಗೆ 4 ಡಿಗ್ರೀಸಿಂದ 6 ಡಿಗ್ರೀಸ್ 7 ಡಿಗ್ರೀಸ್ ಆಗುತ್ತೆ. ಈ ಥರದ್ದು 70 ಡಿಗ್ರೀಸ್ ಐಟಮ್ ನೀವು ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ 18 ಡಿಗ್ರಿಗೆ ಹೋಗುತ್ತೆ. ಬೇಕಾದ್ರೆ ಮನೇಲಿ ಚೆಕ್ ಮಾಡಿ ನೋಡಿ. ಹಾಲು ಅಕಸ್ಮಾತಾಗಿ ನಿಮಗೆ ಬಿಸಿ ಹಾಲನ್ನು ಒಳಗಡೆ ಇಟ್ಟರೆ, ಕಾಸಿದ ತಕ್ಷಣ ಒಳಗಡೆ ಇಟ್ಟರೆ ನಿಮ್ಮ ಒಳಗಡೆ ಇರೋ ಬೇರೆ ಐಟಮ್ ಹಾಳಾಗೋ ಚಾನ್ಸಸ್ ಇರ್ತದೆ. ಇದೆ. ಓಕೆ 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 ಸ್ವಲ್ಪ ತಣ್ಣಗೆ ಮಾಡಿ ಇಡಬೇಕು. ತಣ್ಣಗೆ ಮಾಡಿ 2 ಗಂಟೆ ನೀವು ಕೂಲ್ ಮಾಡಿಬಿಟ್ಟು ಒಳಗಡೆ ಇಡಿ ಅಂತ ಹೇಳ್ತೀನಿ. ಎಸ್ ಸರ್. ಸೊ ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ, ಇನ್ನಷ್ಟು ಕೂಡ ಮಾತಾಡೋಣ. ಜೊತೆಗೆ ಭಾಳಷ್ಟು ಜನ ಕಾಲರ್ಸ್ ಕೂಡ ನಮಗೆ ಕಾಯ್ತಾ ಇದ್ದಾರೆ, ಮಾತಾಡಬೇಕು ಅಂತ, ಸದಾನಂದ ಮೈ ಅವ್ರ ಜೊತೆ ಮಾತಾಡಬೇಕು ಅಂತ, ಜುಬೇನ್ ಅವ್ರ ಜೊತೆಗೆ ಮಾತಾಡಬೇಕು ಅಂತ, ಅವ್ರ ಜೊತೆಗೂ ಕೂಡ ಮಾತಾಡೋಣ. ಜೊತೆಗೆ ಹಾಲಿನ ಬಗ್ಗೆ, ಹಾಲನ್ನು ಕೊಳ್ಳೋದ್ರ ಬಗ್ಗೆ, ಹಾಲನ್ನು ಶೇಖರಿಸಿಡೋದ್ರ ಬಗ್ಗೆ ಇನ್ನಷ್ಟು ಸಾಕಷ್ಟು ಟಿಪ್ಸ್ಗಳಿದೆ. ಜೊತೆಗೆ ಏನು ಈಗ ಪ್ರಯೋಗ ಮಾಡ್ತಾ ಇದ್ದಾರೆ, ಪರೀಕ್ಷೆ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ತೋರಿಸಲಿಕ್ಕೆ ಜುಬೇನ್ ಮತ್ತು ಅವರ ತಂಡ ರೆಡಿಯಾಗಿದೆ. ನೋಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ವಿರಾಮ.